ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ರೈತಗೆ ಇವತ್ತು ರಸಗೊಬ್ಬರ ಸಿಗ್ತಾ ಇಲ್ಲ. ದೊಡ್ಡ ಹವ್ಯಾಕ್ ಕ್ರಿಯೇಟ್ ಆಗಿಬಿಟ್ಟದ. ಇದು ತಪ್ಪು ಮಾಡಿದ್ರೆ ನಾವು ಅದಕ್ಕೆ ನಮ್ಮ ಹಿಂದಿನ ಸರ್ಕಾರಗಳು, ಎಲ್ಲರೂ ನಮ್ಮ ರಾಜಕಾರಣಿಗಳು, ಅದರಲ್ಲೂ ನಾವು ನಮ್ಮ ಭೂಮಿಯನ್ನು ಈ ರಸಗೊಬ್ಬರ ಅಂತ ಹೇಳ್ತಾ ಇದ್ವಲ್ಲ, ಈ ಗೊಬ್ಬರ ಮೇಲೆ, ರಾಸಾಯನಿಕ ಗೊಬ್ಬರ ಮೇಲೆ ನಮ್ಮ ಭೂಮಿಗಳು ನಿಲ್ಲೋಗಿ ಮಾಡಿಬಿಟ್ವಿ. ಇದನ್ನು ಲಾಭ ಯಾರಿಗಪ್ಪ ಅಂದ್ರೆ ಕಂಪ್ನಿಗಳಿಗೆ, ಗೊಬ್ಬರ ತಯಾರು ಮಾಡೋರಿಗೆ, ಯೂರಿಯಾ ತಯಾರು ಮಾಡೋರಿಗೆ, DAP ತಯಾರು ಮಾಡೋರಿಗೆ. ನಮಗೇನಿಲ್ಲ ಗಡಗಂಟೆ. ಈ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇದನ್ನು ಬಿಡಿಸ್ಬೇಕಂದ್ರೆ ಬಿಡಿಸೋಕ್ಕೆ ಸಾಧ್ಯ ಇಲ್ಲ. ಡ್ರಗ್ ಅಡಿಕ್ಟ್ ಆದಂಗೆ ಆಗಿಬಿಟ್ಟದು ಭೂಮಿಗಳಿಗೆ. ಅದನ್ನು ಹಾಕಿದ್ರೆ ಬರೋದಿಲ್ಲ ಅನ್ನೋ ಸ್ಥಿತಿ. ಮತ್ತು ಕಾಯುವ ಸ್ಥಿತಿಗಳು ರೈತರಿಗೂ ಇಲ್ಲ. ಯಾಕಂದ್ರೆ ಬೆನ್ನ ಬೆಳೀತೀವಿ, ಹಾಕಬೇಕು, ತೆಗಿಬೇಕು, ಹೊಟ್ಟೆ ಹಿಡಿಬೇಕಲ್ರಿ. ಲಾಭ ಅಂತ ಇಲ್ಲ ಉದ್ಯೋಗ. ನೀವು ಬೇಕಾದ್ರೆ ರೈತರು ಹೋಗಿ ಮಾತಾಡ್ಸಿ ನೋಡ್ರಿ, ಲಾಭದಾಗದ್ರಿ ಏನ್ರಿ? ಎಲ್ಲ ಲುಕ್ಸಾನ್. ಕಬ್ಬು ಲಾಭದ ಉದ್ಯೋಗ ಅಂತ ಹೇಳ್ತಾರೆ, ಕಬ್ಬು ಲುಕ್ಸಾನ್ ಉದ್ಯೋಗ. ಇನ್ನು ಉಳಿದ ಪದಾರ್ಥಗಳ ಬಗ್ಗೆ ಏನು ಮಾತಾಡೋದದ? ಕಾಳ ಆಗಿರ್ಬೋದು, ಕಡಿ ಆಗಿರ್ಬೋದು, ದ್ವಿದಳ ಆಗಿರ್ಬೋದು, ಏಕದಳ ಆಗಿರ್ಬೋದು, ಇವೆಲ್ಲ ಎಣ್ಣೆ ಪದಾರ್ಥಗಳಾಗಿರ್ಬೋದು, ಯಾವ ಲಾಭದಾಗಿಲ್ಲ. ಅಂಥದ್ರಾಗಿ ರಸಗೊಬ್ಬರ ತುಟ್ಟಿ ಸಿಕ್ಕಾಪಟ್ಟೆ ಖರ್ಚಾಗ್ತದೆ. ನೋಡ್ತೀರ ಹೊಳ್ಳಿ ಬರೋದು ಅಷ್ಟಾಗಷ್ಟ, ಬರೋದೇ ಇಲ್ಲದ್ರೂ ಅಡ್ಡಿ ಇಲ್ಲ. ಇವತ್ತು ದೊಡ್ಡ ರೈತನ ಬೇಕಾದ್ರೆ ಮಾತಾಡಿಸಿ ನೋಡ್ರಿ, ನೀವು ಹೇಳ್ತಾರೆ ಅವ್ರು, ನೀವು ಒಕ್ಕಲ್ತನ ಮಾಡೋದು ಉಪಯೋಗ ಇಲ್ಲರಿ ಅಂತೇಳಿ. ಉಪಯೋಗ ಇಲ್ಲ ಅಂತ ದೊಡ್ಡ 10-20-100 ಎಕರೆ ಇದ್ದಂಥವ್ರು ಇದ್ದಾರೆ ಸಾಗರ ಜನ. ಅವ್ರು ಇನ್ನೂ ಒಂದು ಸ್ವಲ್ಪ ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಸಾಗರ ದುಡ್ಡು ಇರ್ತದೆ, ಏನೋ ಮಾಡ್ತಾರೆ, ಗುದ್ದೆ ಇರ್ತಾರೆ, ರೈತರ ಆಳುಗಳ ಮೇಲೆ ಮಾಡಿಸ್ತಿರ್ತಾರೆ. ಆಳುಗಳು ಸಹಿತ ಈಗ 400 ರೂಪಾಯಿ 500 ಮನೆಗೆ ಬಂದಂಗೆ ಪೇಮೆಂಟ್. ಅದು ತಪ್ಪಂತಲ್ಲ, ಪಾಪ ಅವ್ರು ಮಾರ್ಕೆಟ್ ಆ ರೀತಿ ಐತಿ. ಆದರೆ ಆ ರೀತಿಯಲ್ಲಿ ಇವ್ರು ಉತ್ಪನ್ನ ಇಲ್ಲಲ್ರಿ. ಅಂಥ ರಸಗೊಬ್ಬರ ತುಟ್ಟಿ ಒಟ್ಟು ತೊಗೊಳ್ಳೋದು, ಟ್ರ್ಯಾಕ್ಟರ್ಗಳು ಸಿಕ್ಕಾಪಟ್ಟು ತುಟ್ಟಿ, ದನಗಳು ಸಿಕ್ಕಾಪಟ್ಟು ತುಟ್ಟಿ. ಮುಂದೆ ರಾಸಾಯನಿಕ ಗೊಬ್ಬರ ತರಕ್ಕೆ ಹೋದರೆ ಯಾವುದೇ ಗೊಬ್ಬರ ತೊಗೊಳ್ರಿ ನೀವು, ಎಲ್ಲ ತುಟ್ಟಿ. ಅಂಥ ಗೊಬ್ಬರ ಹಾಕಿ ನೀವು ಬೆಳೆ ಬೆಳೆದ ಎಷ್ಟು ಲಾಭ ಮಾಡ್ಕೋತೀರಿ ಅಂತ ಹೋಗಿ ರೈತನ, ಪ್ರತಿಯೊಬ್ಬ ರೈತನ ಕೇಳಿರಿ. ಮತ್ತು ಲೆಕ್ಕ ತೆಗೀರಿ ಎಲ್ಲರೂ. ಈ ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿ ಜನ, 4 ಗೋಡೆಗಳ ಮಧ್ಯದಲ್ಲಿ ಕೊಡ್ತಂಥ ಅಧಿಕಾರಶಾಹಿ ಜನಕ್ಕೆ ಭೂಮಿ ಬಗ್ಗೆ ಏನು ಜ್ಞಾನ ಇಲ್ಲ. ಇವತ್ತು ನಾವು BSc ಅಗ್ರಿ ಮಾಡಿದ್ವಿ, MSc ಅಗ್ರಿ ಮಾಡಿದ್ವಿ. ಫ್ಯಾಕ್ಟ್ರಿಗಳಾಗಿ ಹಾಗಾದ್ರೆ ಯಾಕೆ ನೀವು